ಒಂದು ಇದೈತಿ ನೀವು ತಿನ್ನಂಗಿಲ್ಲ ಅದಕ್ಕೆ ನಾವು ತಿಂತೀವಿ ಕರ್ಕೊಂಡು ಹೋಗ್ಬೇಕಂತಕ್ಕೇನು ಅದಕ್ಕೆ ಹಂಗೆ ಮಾಡ್ತಿದ್ದಾಳೆ ಅಷ್ಟೆ. ನೋಡ್ರಿ ಇದು 2ನೇ ಪಾರ್ಟ್ ವ್ಲಾಗ್ದಾಗ ನಾವು ಗುಡಿದಾಗ ಇಬ್ರು ಇಷ್ಟು ಬಿಸಿ ಇರೋದಕ್ಕೆ ನಾವು ಇವತ್ತು ಮತ್ತೆ ದಾಲ್ ಕಿಚಡಿ ಆರ್ಡ್ರ್ ಮಾಡಿ ತಿಂತಿದ್ದೀವಿ. ಬಜ್ಜಿ ತಗೊಂಬಂದಾರ ಅವರು. ಆಮೇಲೆ ನೋಡ್ತಿರಿ ಹಂಗೆ ಇನ್ನು 2ನೇ ಪಾರ್ಟ್ 30 ನಿಮಿಷದ್ದೇ ಆಗೋದು, ಅದು ಗ್ಯಾರಂಟಿ. ಈಗ ಆಲ್ರೆಡಿ ಫಸ್ಟ್ ಪಾರ್ಟ್ 30 ನಿಮಿಷದ ಆಗತ್ತೆ, ಹಂಗೆ ಆಗೋದು. ನೋಡ್ತಾ ಇರಿ ಒಟ್ಟು ವ್ಲಾಗ್ಸ್. ನಾವೇ ಗೇಟ್ ಮಾಡಿಸಿರೋದು. ನಿನ್ನೆ ಮೊನ್ನೆ ಎಲ್ಲ 15 ಡೇಸ್ ಆಯ್ತು ಈಗ ಮಾಡಿಸಿ. ಅಲ್ಲಿ ಗೇಟ್ ಯಾಕೆ ಮಾಡ್ಸಿವಂದ್ರೆ ನಾವು ಮೇಲಿದ್ದಾಗ ಅದು ಮೇಲೆ ಬರಲ್ಲ, ಇಲ್ಲ ನಾವು ಕೆಳಗಿದ್ದಾಗ ಇಲ್ಲಿ ಮೇಲೆ ಬಂದು ಅಲ್ಲೇ ನಿಂದಿರ್ತದ ಅದು. ಹೋಗ್ ಬರಂಗಿಲ್ಲ ಅಭಿಷೇಕ ಮಾಡಕ್ಕಂತ, ಬರ್ಬಾರ್ದಂತಾನೆ ಹಾಕೊಂಡಿರೋದು. ಸೀರೆ ಉಟ್ಕೊಂಡ್ಲಿಲ್ಲ ಅವ್ರು ಏನೋ ಚೇಂಜ್ ಕಾಣತೈತಿ ಅಂತ ಒಬ್ರು ಕೇಳತ್ತಿದ್ರು. ನಮಗೆ ಒಳ್ಳೆ ಡಾಕ್ಟ್ರ್ ಸಿಕ್ಕಾರ, ಶೈಲಾ ಡಾಕ್ಟ್ರ್ ಅಂತೇಳಿ ನೋಡಿ. ಗ್ರೂಪ್ ಅವರು ಗ್ರೂಪ್ ಯಾವತ್ತಿದ್ರು ಲಕ್ಕಿ ಅಂತ ಶಿವಣ್ಣ ಯಾಕಂತಾರೆ. ಅಂದ್ರೆ ಸಕ್ಸಸ್ ಅಂತ ಹೇಳೋರು ಅವ್ರು. ನೋಡಿ ಶಿವಣ್ಣ ಸುಮ್ಮನೆ ಎಲ್ಲ ಹೇಳ್ಬೇಕಂದ್ರೆ. ಸೊ ಕಿಚ್ಚ ಸುದೀಪ್ಗಿಂತ ಮೇಲಿಂದ ಒಂದು ಇನ್ಸ್ಟಾನ ಪೋಸ್ಟ್ ನೋಡಿದೆ. ದಾದಾ ಯಾರು ಗೊತ್ತಲ್ಲ, ಸ್ಮಾರ್ಟ್ ಕಲ್ಟ್ ಅಂತ ಅಂದ್ರೆ ಅಲ್ಲ ಹಂಗೆ ಬರ್ದಾನೆ ಆತನ್ನ. ಅಲ್ಲ ಕಿಚ್ಚ ಸುದೀಪ್ ಅವ್ರು ಹಿಂಗೇನ ಹಿಡ್ಕೊಂಡು ಹೋಗ್ತಿದಾರ ಮೇಲೆ. ನಾನು ಅದನ್ನ ನೋಡಿದ್ನಲ್ಲ ಕಪ್ಪು. ದಾದಾ ಯಾರು ಗೊತ್ತ ನೋಡಿ. ಗ್ರೂಪ್ದವ್ರು ಅಷ್ಟೇ ನಮ್ಮ ಹತ್ರ ಮಾತಾಡ್ರಿ, ಯಾರು ಮಾತಾಡಕ್ಕೆ ಅವ್ರಿಗೆಲ್ಲ ಲುಂಗಿ ಉಡಿಸಿ ಮಾಡಿ ಎಲ್ಲ ಮತ್ತೆ ಕಳ್ಸಿದ್ರು. ನಾವು ಅದಕ್ಕೆ ಎಲ್ಲ ಆರಾಮ್ ಮಾಡಿದ್ವಿ. ಪೂರ್ತಿ ಲಾಸ್ಟ್ ಅದ ನಾವು ಲಾಸ್ಟ್ ಎಷ್ಟು ಲಾಸ್ಟ್ ಪ್ರತ್ಯೇಕ ಮೂರ್ತಿಗಳನ್ನ ತೋರಿಸ್ತಾ ಇದ್ದೀವಿ ನೋಡ್ರಿ ಎಲ್ಲರೂ. ಜಯ ಹನುಮಾನ್ ನೆನೆ ಬರೋಕ್ಕಾಗಲಿಲ್ಲ. ನಮ್ಮ ಸುಬ್ರಹ್ಮಣ್ಯ ಮತ್ತು ನಾಗಪ್ಪ ನೋಡ್ರಿ ನಮ್ಗೆ ಬೇಕಾಗಿರೋ ದೇವ್ರುಗಳು. ಅದಾವಲ್ಲ ಅಲ್ಲಿ ಹೂ. ಇಲ್ಲಿ ನೋಡ್ರಿ ಇಲ್ಲೇ ತೊಳೆಯಾಕಂತೆಲ್ಲ ನೀರು ವ್ಯವಸ್ಥೆ ಮಾಡ್ಯಾರ. ನೋಡಿ ನಮ್ಮ ವಿಡಿಯೋನ ಬಂದೇ ಬಿಡ್ತಾರೆ ಇವರು. ನಾವು ವಿಡಿಯೋ ಆನ್ ಮಾಡ್ದಾಗ ಬಂದೇ ಬಿಟ್ಟಿರ್ತೀರಿ ನೀವು ಹಂಗೆ ರೆಡಿ ಇರ್ತೀರಿ. ಯಾವಾಗ ತಗೋಬೋದು ನಿಮ್ಮನ್ನ ವಿಡಿಯೋದಾಗ. ಪಾರ್ಟ್ 2ನಾಗ ಆದ್ರೂ ಇದ್ದೇ ಇರ್ತೀರಂತ ಗೊತ್ತಿತ್ತು ನನಗೆ. ನಾನು ತೆಗಿತೀನಲ್ಲ. ಹೌದು, ಹಂಗೆ ಮನಸ್ಸು ಮಾಡಿದ್ರೆ ಎಲ್ಲಿದ್ದಾರೆ ಅವ್ರಂತ. ಬಡ್ಜಿ ಅಂಕಲ್ ನೋಡಲ್ಲ. ಈ ಸಲ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ಯಾರ ನೋಡ್ರಿ. ಈ ಥರ ಕ್ಯೂ ಎಲ್ಲ ಆಗ್ಬೇಕಾ ನಾವು ಸೈಡ್ ನಿಲ್ಲ ಹಂಗೆ ಮಾಡ್ಯಾರ.
ನೀವು ಹೋಗೋ ಕಡೆ ಇನ್ನು ಹೆಂಗೆ ಗೊತ್ತಾಗ್ಬೇಕು. ಇಲ್ಲ ಅಂದರೆ ಹೇಳ್ತೀನಲ್ಲ ನಮಗೆ ಸುಮಾರು ಒಂದು 15 ಜೋರು ಭಾಳ ಜೋರು ಮಾತಾಡತ್ತಾರೆ ಎಲ್ಲರೂ. 16 ವರ್ಷದಿಂದ ಪರಿಚಯ ಅಂದರೆ ನಮ್ಮ ಮನೆ ಕನ್ಸ್ಟ್ರಕ್ಟ್ ಮಾಡಿರೋದು ಇವರೇ. ಸಹ್ಯಾದ್ರಿ ನಗರ ಬಂದಿರುವಾಗ ನಮಗೆ ಈ ಮನೆ ಕಟ್ಟಿದ್ದು ಸರ್ ಹೆಸರು ಆನಂದ್ ಕೌಳಿ ಅಂತ. ಆಮೇಲೆ ನೀನು ಇಷ್ಟೇ ಇದೆ ಒಂದು ಇವ್ರ ಮಗಳಿಗಿಂತ ಸಣ್ಣಳಿದ್ದ ಬಿಡ್ ನಾನು. ಸಣ್ಣವಳಲ್ಲ ಇವರು ಮೇಡಮ್ ಅವರು. ನಾವು ಏನೇ ಕರೆದ್ರು ಹೀಗೆ ಒಟ್ಟು ಏನೋ ತಪ್ಪಿಸಂಗಿಲ್ಲ ಸರ್ ಅಟೆಂಡ್ ಮಾಡ್ತಾರೆ. ಬರ್ತಾರ ಹನುಮಾನ್ ನಗರದಲ್ಲೆಲ್ಲ ಅದು ಹನುಮಾನ್ ಜಯಂತಿ ಇದೆಲ್ಲ ಇವ್ರು ಮುಂದಾಳತ್ವ ಇರ್ತಾರಲ್ಲಿ. ಆಮೇಲೆ ಒಳ್ಳೆ ಆರ್ಕಿಟೆಕ್ಟ್ ಇದ್ದಾರೆ. ನೆಕ್ಸ್ಟು ಏನೇ ಯಾರೇ ಮನೆ ಕಟ್ಟಿದ್ರು ಸರ್ ಕಾಂಟ್ಯಾಕ್ಟ್ ಮಾಡಿರಿ, ಚೆನ್ನಾಗಿರುತ್ತೆ. ಈ ತುಂಬ ಒಂದು ಬಿಸ್ನೆಸ್ ಅಥವಾ ಒಂದು ಕಮರ್ಷಿಯಲ್ ಅಲ್ಲ, ಒಂದು ಫ್ರೆಂಡ್ಲಿ ಮೂಮೆಂಟ್ ಭಾಳ ಇದೆ ಇವ್ರ ಕಡೆ. ಎಲ್ಲೇ ನೋಡಿದ್ರು ನಿಂತು ಮಾತಾಡಿಸ್ತಾರ. ಥ್ಯಾಂಕ್ ಯು ಸರ್, ನಮಗೆ ಒಂದು ಒಳ್ಳೆ ಏರಿಯಾದಲ್ಲಿ ಮನೆ ಕಟ್ಕೊಟ್ಟಿದ್ದಕ್ಕೆ. ಇಲ್ಲ, ಅದು ನಮ್ಮ ಭಾಗ್ಯ. ಎಲ್ಲರೂ ಎಷ್ಟು ಮನೆ ಚೇಂಜ್ ಮಾಡ್ತಾರೆ. ನಾವು ಬಂದಾಗಿಂದ ಅಲ್ಲೇ ಇದ್ದೀವಿ. 15 ವರ್ಷ ಆಯ್ತು ರೀ. ಇಲ್ಲ, ಅದೇ ಭಾಳ ಅದರಿಂದ ಏನೊಂದು ಸ್ಟೇಜ್ನ ನಾವು ಕಟ್ಸಿರ್ತೀವಲ್ಲ, ಅದು ಮುಂದುವರಿದು ಅದೇ ಭಾಗ್ಯ. ಅದೇ ಅಂತೀವಿ. ಆಮೇಲೆ ಎಲ್ಲರೂ ಈ ಏರಿಯಾ ಸಿಗೋದು ಕಷ್ಟ ಅಂತಿದ್ದಾರೆ. ಕೆಲವೊಂದ್ಸಲ ಬೇಜಾರಾದ ಹೋಗ್ಬಿಡ ಅಂದರೆ ಈಗ ಮತ್ತೆ ಇನ್ನೂ ಎಲ್ಲ ಫೆಸಿಲಿಟಿ ನೋಡ್ತೀವಲ್ಲ, ಆದರೆ ಏನು ಮಾಡೋಕ್ಕಾಗಲ್ಲ, ಅಲ್ಲ. ಆಮೇಲೆ ಏನಾಗಿದ್ರಿ ಹಂಗೆ ನಮಗೆ ಇನ್ನೂ ಸ್ವಲ್ಪ ಈ ಫೆಸಿಲಿಟಿ ಬೇಕನ್ಸುತ್ತೆ. ಆದರೂ ಎಲ್ಲರೂ ಅಂತಾರೆ ಅನ್ಕೋತಾರೆ ಬಂದ ತಕ್ಷಣ ಅಯ್ಯೋ ಸರ್ ಮನೆ ಹಿಂಗೆ ಐತಂತ. ಆದರೂ ನಮ್ಮ ಮನೇಲೆಲ್ಲ ಸ್ವಲ್ಪ ಪೀಸ್ಫುಲ್ ಜಾಸ್ತಿ, ಬಂದವ್ರು ಪೀಸ್ಫುಲ್ ಆಗ್ಬಿಡ್ತಾರೆ ಅವ್ರು. ಪಾಸಿಟಿವ್ ಎನರ್ಜಿ ಭಾಳ ಮುಖ್ಯ. ಆಮೇಲೆ ನೀಲಿ ಅಂತ ಒಂದು ಇದು ಪ್ರೋಗ್ರಾಮ್ ನಡೆಸ್ತಿದ್ದಾಳೆ, ಇದನ್ನೇ ಮಾಡ್ತಾಳೆ. ಅದನ್ನ ನಾನೇ ಮಾಡ್ತೀನಿ. ಡಿವೈಸ್ ಜರ್ಮನ್ ಅಲ್ಲ, ಜರ್ಮನ್ ಡಿವೈಸ್. ಅದರಿಂದ ಒಂದು ಸ್ವಲ್ಪ ನಮಗೆ ಇದು ಪ್ರಾಬ್ಲಮೇ ಆಗ್ತಿತ್ತು. ಈಗ ಯೂಸ್ ಮಾಡೋದ್ರಿಂದ ಜಾಸ್ತಿ ಪಾಸಿಟಿವ್ ಎನರ್ಜಿ. ಅದು ವೈಬ್ರೇಷನ್ ಥ್ರೂ ಆಕೆ ಭಾಳ ಡೀಟೇಲ್ಸ್ ಗೊತ್ತು. ನನಗೆ ಒಂದು 20% ಗೊತ್ತು. ಅವಳು ಫುಲ್ ಅದರಲ್ಲೇ ಇದೆ. ಇವನ್ ಅದ್ರ ವಾಟರ್ ಮಗ್ಗಿಗೆ. ನೀವೇ ನೋಡ್ರಿ ಸರ್, ಈಗ ನಮ್ಮ ಮನೇಲಿ ಬಂದು ಒಂದು 10 ಮಿನಿಟ್ಸ್ ಕೊಡ್ರಿ. ಮೊದಲಿಗೆ ಇವಾಗ ನೀವೇ ಅಂತ ಡಿಫ್ರೆನ್ಸ್ ಐತಂತ. ಪಾಸಿಟಿವ್ ಕಡಿಮೆ ಆಗ್ತಿತ್ತು. ಮನೆಗೆ ಬಂದು ಚೆನ್ನಾಗೇ ಆಗ್ತಿದ್ರು, ಆದರೆ ಎಲ್ಲ ಚೇಂಜ್ ಆಗಿ ನಮಗೆ ಅನ್ನಿಸ್ತಿತ್ತು ಅವರೆಲ್ಲ ಚೇಂಜ್ ಆಗ್ತಿದ್ದಾರೆ. ಆದರೆ ಈಗ ನಾವೇ ಚೇಂಜ್ ಅಂದರೆ ಬಿಕಾಸ್ ಆಫ್ ಡಿವೈಸ್ ಪಾಸಿಟಿವಿಟಿ. ನಾವು ಚೇಂಜ್ ಆದರೆ ಎಲ್ಲ ನೆಕ್ಸ್ಟ್ ನಾವು ಎಲ್ಲರೂ ನಮ್ಮ ಒಂದು ಇದರಲ್ಲಿ ನೋಡ್ತೀವಿ. ನಾವೇ ಚೇಂಜ್ ಆಗಿದ್ರೆ ಎಲ್ಲನೂ ರಾಂಗ್ ಕಾಣಿಸುತ್ತೆ. ನಾವು ಬದಲಾವಣೆ ಅಂದರೆ ನಮಗೆ ಗೊತ್ತಾಗ್ತದೆ. ಅದೇ ನಮಗೆ ಆ್ಯಕ್ಚುಲಿ ನಾನು ನನ್ನ ಪ್ರಕಾರ ಬರೀ ಒಂದು ಥಾಟಲ್ಲಿ ಆಗ್ತಾ ಇಲ್ಲ, ಬಿಕಾಸ್ ಆಫ್ ದ ಡಿವೈಸ್. ವೈಬ್ರೇಷನ್ ಎಲ್ಲ ವೈಬ್ರೇಷನ್ ಚೇಂಜ್ ಮಾಡ್ತದ ಅದು. ತುಂಬ ಮುಖ್ಯ. ನಾವೇನು ಅದನ್ನು ಯಾರಿಗೂ ಈಗ ಕಂಪಲ್ಸರಿ ತಗೊಳ್ರಿ ಅಂತ ಹೇಳಲ್ಲ, ಜಸ್ಟ್ ಒಂದು ಅವೇರ್ನೆಸ್ ಒಳ್ಳೆಯದಾಗಿದೆ. ಅಂದರೆ ನಮಗೆ ಅದ್ರ ಮನೆ ಚೆನ್ನಾಗೇ ಇತ್ತು. ಅವ್ರು ತುಂಬ ಅವರು ಫಾದರ್ ಇದ್ದಾಗೆ ತೊಗೊಂಡಿದ್ದಂತ ಇಷ್ಟಪಟ್ಟು ಕಟ್ಟಿದ್ದಾರೆ. ಆದರೆ ಹಿಂಗೆಲ್ಲ ಲೈಫ್ ಅಂದಮೇಲೆ ಎಲ್ಲನೂ ಇರುತ್ತೆ, ಬೇರೆ ಇರ್ತದೆ. ಆದರೆ ಎಲ್ಲ ಜಾಸ್ತಿ ನಾವು ಹ್ಯೂಮನ್ ಬೀಯಿಂಗ್ಸ್ 90% ನಾವು ಚೆನ್ನಾಗಿರ್ಬೇಕು ನಾವು ಥಾಟ್. ಆದರೆ ಚೆನ್ನಾಗಿದೆ. ಹಿಂಗೆ ಹಿಂಗೆ ಬರ್ತಾ ಇದೆ. ನೀವು ಮಹಾಬಲೇಶ್ವರಿ ಬರ್ತಾ ಇದ್ದೀರಿ, ತಾಯಿ ಒಳ್ಳೆದಾಗಲಿ. ನಿಮ್ಮ ಹೆಸರು ಇವತ್ತು ನಮಗೆ ಸ್ವಲ್ಪ ಜೋರು ಸರ್. ಇವತ್ತು ನಮ್ಮ ಭಾಗ್ಯ ಒಂದು ಮನೆ ಕಟ್ಟುವ ಇಂಜಿನಿಯರ್ ಇದ್ರೂ ನಿಮ್ಮ ಗೆಳೆತನ ಪ್ರೀತಿ ಮುಂದುವರಿಸ್ಕೊಂಡ್ರೆ ಅದು ಎಲ್ಲ ಮಹಾಬಲೇಶ್ವರ ಆಶೀರ್ವಾದ. ಹಿಂಗೆ ನಮ್ಮ ಪ್ರೀತಿ ಇನ್ನೂ ಹೆಚ್ಚು ಬೆಳೀತಾ ಹೋಗಲಿ. ಬಿಸ್ನೆಸ್ ಮುಖ್ಯ ಅಲ್ಲ, ನಾವು ಅದು ಸಂಬಂಧ ಉಳಿಸ್ಕೊಳ್ಳೋದು ಭಾಳ ಮುಖ್ಯ ಇರ್ತದೆ. ಬಿಸ್ನೆಸ್ ಏನೀಗಿರ್ತದೆ ನಾಳೆ ಮತ್ತೆ ಹೋಗ್ಬಿಡ್ತದೆ. ಬಟ್ ಅದು ನಾವು ಮನೆ ಕಟ್ಟಿದವರ ಮಾಲಕರ ಪ್ರೀತಿ ವಿಶ್ವಾಸ ಉಳಿಸೋದು ಈಗಿನ ಕಾಲದಲ್ಲಿ ಭಾಳ ಮುಖ್ಯ ಇದೆ. ಅದೇ ನನಗೆ ಸಂತೋಷ. ನೀವು ಎಷ್ಟು ನನಗೆ ಹಚ್ಚಿಕೊಂಡು ನನ್ನ ಪ್ರೀತಿ ವಿಶ್ವಾಸ ತೋರಿಸಿದ್ದೀರಿ. ಇದಕ್ಕಿಂತ ಹೆಚ್ಚು ಇನ್ನೂ ನಮ್ಮ ಗೆಳೆತನ ಬೆಳೀಲಿ. ಹಿಂಗೆ ನಿಮ್ಮಿಂದ ನಮ್ಮ ದಂಧನ ಬೆಳೀಲಿ. ನೀವು ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ಆಯುರ್ವೇದ ಇನ್ನೂ ಹೆಚ್ಚು ಬೆಳವಣಿಗೆ ಆಗಬೇಕಂತೇಳಿ ನಾನು ಮಹಾಬಲೇಶ್ವರ ಶಿವರಾತ್ರಿ ದಿವಸ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ಸ್ ನಮ್ಮ ಯೂಟ್ಯೂಬ್ನಾಗ ಬಂದಿದ್ದಕ್ಕೆ. ಮೇಡಮ್ ನೀವೇನಾದರೂ ಹೇಳಿ.
ನೀವು ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿರಿ, ನಾನು ಕಳಿಸ್ತೀನಿ ಲಿಂಕ್ ಸರ್. ಹಾ, ಸಬ್ಸ್ಕ್ರೈಬ್ ಮಾಡಿಬಿಡಿ ನಮ್ಮ ಚಾನಲ್ನ. ಸರ್ಗೆ ದೇವರ ಮುಂದೆ ಮ್ಯಾಗಿಲಿ ಬಗ್ಗೆ ಹೇಳಿದ್ರು. ಮ್ಯಾಗಿಲಿ ಅದು ಯಾರದಲ್ಲ ಅವರು ಒಂದು ಬೆಂಗಳೂರು ಬಂದ ಬೆಂಗಳೂರು ಹಾಸ್ಪಿಟಲ್ ಇದ್ದಾಗ ಬೆಂಗಳೂರು ಹಾಸ್ಪಿಟಲ್ ಇಲ್ಲಿ ಗಲ್ಟಿ ಹಾಸ್ಪಿಟಲ್ ಇದ್ದಾಗ ವಾಟ್ ಇಟ್ ಇಸ್ ಇಲ್ಲ ನಾವೀಗ ಸ್ವಲ್ಪ ಲೇಟ್ ಆಯಿತು ಇವ್ರದ್ದು ಅಭಿಷೇಕ ಮಾಡೋದಕ್ಕಂತ ನಮ್ಗಾಗಿ ವೇಟ್ ಮಾಡ್ತಿದ್ದಾರೆ ಎಲ್ಲರೂ. ಇದು ಸ್ವಲ್ಪ 12 ಆಗೋದು 1 ಆಗ್ಬಿಟ್ಟೈತೆ ಇವತ್ತು. ಇಲ್ಲಿ ನೋಡ್ರಿ ಹೆಂಗೆ ಪ್ರೊಸೀಜರ್ ತೋರಿಸ್ತೇವೆ ನಾನು. 2014 ಬಿಟ್ರೆ ಇವತ್ತೇ ನೋಡ್ರಿ ಮುಟ್ಟಿ ಮಾಡ್ತಾ ಇರೋದು. ಓಪನಿಂಗ್ ಟೈಮ್ದಾಗ ನಾನು ಬರ್ತಡೇ ಮಾಡಿದ್ದ ಅಭಿಷೇಕ್ ಇವತ್ತೇ ಮಾಡ್ತಿದ್ದೆ ನಾನು. ನೋಡ್ರಿ नमस्ते ईश्वरः सर्वभूतानां ब्रह्मादिब्रह्मणोदिब्रह्म ब्रह्मः शिवो विष्णुः शिवो मायि शिवपुञ्जब्रह्ममन्त्रेण शुद्धो लयेन स्नापयामि भगवते देवताभ्यो नमः क्षेत्रः देवते महावेश्वरदेवताभ्यो नमः शुद्धो लयेन स्नापयामि नमो तदनाय सोतरणाय धर्मात्रेहाय रात्रिहाय च नमः शेष्यहाय च विज्ञहाय च नमः शिखर्तिहाय च प्रभायहाय च ओम यत्मस्य विवलहिस्य वेदस्य विज्ञास्य विष्णुस्य विश्वास्य ग्रामानस्य स्वरवस्य महानवस्य विश्वदीस्य द्रोणकस्य ಹೊಡೆಂಗ ಹಾಂ ತೋ ಅರಿಜಾಗಿರೆ ओम शंभवे नमः ओम सहस्राणि सहस्रशुवे रुद्रादि भूम्याः शेषाग्रह सहस्रयोजने करादकाले तस्मिन् महत्तमे स्तोभवायोराप्नियोक्षाम्यासतेस्तैषवः परादावगमोः अवतत्याल विश्वहं सहस्राक्षाशते निश्रीः श्रीः नामकाशिवो सुमनाभव विज्जं धनुकमर्दिनो विशल्यवानवरकुन्दनेशव आवश्य शिङ्गलेः यादेः निर्मृष्टायस्तु वायुधाय नततः यदेश्वः हर हर महादेव अक्षते नमस्कारः अलङ्करणात् अक्षतां समर्पयामि bonjour. ಅದಾದ್ಮೇಲೆ ಒಬ್ಳು ಮತ್ತೆ ಇಲ್ಲ ಯಾಕೆ ಬರ್ತಿದ್ವು ನಮಗೂ ಗೊತ್ತಿಲ್ಲ. ಒಂದ್ಸಲ ಬಂದ್ರೆ ಬರ್ತಾನೆ ಇರ್ಬೇಕಾಗ್ತದೆ ಅಂತಾರೆ ಅದಕ್ಕೆಲ್ಲ ಅದ್ರಗಳು. नहीं नहीं मुझे नहीं चाहिए प्योर रखे पूछ रही हूँ. हाँ वो किसी और का है क्या ऐसा कुछ. ನಾವು ಮತ್ತೆ ಯಾಕೆ ಬಂದ್ವಿ ನೋಡ್ರಿ. ಅವ್ರಿಗೆ ಕೊಟ್ಬಿಡು ಅಮೌಂಟ್. ಮತ್ತೆ ಬಂದ್ವಿ ನೋಡ್ರಿ. ಅಮೌಂಟ್ ಕೊಟ್ಟಿನಿ. ರೀಲ್ಸ್ ಮಾಡ್ಬೇಕಂತ ಇದ್ದೇವೆ, ಮಾಡ್ಬೇಕಲ್ಲ ಲೈಫ್ ಕಡೆ. ಫೈನಲಿ ನಾವು ಸೀರಿಯಲ್ ಲುಕ್ದಾಗ ಕಾಣಿಸ್ಕೊಳ್ತಾ ಇದ್ದೀವಿ. ಸ್ವಲ್ಪ ರಚಿತಾರಾಮ್ ಫೀಲ್ಸ್ ಐತಿಲ್ಲ ಹೇಳ ನೋಡು. ಆಕೆ ಸ್ಟೈಲ್ ಸೇಮ್ ಟು ಸೇಮ್ ಹಿಂಗೆ ರಚಿತಾರಾಮ್ ಮಾಡೋದು. ನಮ್ಗಿಷ್ಟ ಆಯ್ತು ರಚ್ಚೋದು, ಅದಕ್ಕೆ ನೋಡ್ರಿ ಈ ಟೈಪ್ ಸಾರಿ ಸೂಪರ್ ನೋಡ್ರಿ, ಸಾರಿ ನೋಡ್ರಿ, ಎಲ್ಲ ನೋಡ್ರಿ ಹೇರ್ ಸ್ಟೈಲ್. ಕಿಲ್ಲಿಂಗ್ ಇಟ್ ಅಂತಿರ್ತಾಳೆ ರಚಿತಾರಾಮ್. ಆಕೆ ಯಾವುದಾದೊಂದು ರೀಲ್ಸ್ ಮಾಡ್ತೀನಿ, ನೋಡ್ತಾ ಇದ್ದೆ ಹಂಗೆ ಬ್ಲಾಗ್ನ. ಆದರೆ ಅದನ್ನ ಹಿಂಗೆ ಮಾಡಿ ಹಾಕಿ. ಇದು ಮೈಸೂರು ಸಿಲ್ಕ್ ಸೀರೆ, ಇದು ಒಳ್ಳೆ ನನಗೆ ಕಲರ್ ಅಂದರೆ ಇಷ್ಟ ಮೊದಲಿಂದ. ಆಯ್ತು ಆಲ್ರೆಡಿ ಇವ್ರ ಕಡೆ ಮತ್ತು ಅದೇ ಕಲರ್ ಬೇಕಂತ ಅಂದಾಗ ಇಲ್ಲ ನನ್ನ ಕಡೆ ಇಂಥದ್ದೊಂದು ನಾರ್ಮಲ್ ಮೈಸೂರು ಸಿಲ್ಕ್ ಅಲ್ಲ ಅದು, ಜಸ್ಟ್ ಒಂದು ಜರಿ ಬಾರ್ಡರ್ ಇದ್ದಿದ್ದೊಂದು. ಅವಾಗ ಫಸ್ಟ್ ಹುಟ್ಟಿದ್ನಲ್ಲ ನಾನು, ಆ ಪೂಜಾಗಳು ಬರ್ತಿದ್ರು. ಈಗ ಇದು ಕೊನೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಕೊನೆಯ ಅಂದ್ರೆ ಏನು ಇವತ್ತು ಮುಗ್ದೇ ಶಿವರಾತ್ರಿ, ನಾಳೆ ಮಹಾಪ್ರಸಾದ ಐತಿ. ಸೊ ಅದಕ್ಕಾಗಿ ನಾವು ಅಂಧ ಮಕ್ಕಳಂತ ಹೇಳೋಕ್ಕಿಂತ ದೇ ಆರ್ ನಾಟ್ ಬ್ಲೈಂಡ್, ದೇ ಆರ್ ಬ್ಲೆಸ್ಡ್ ವಿತ್ ಡಿವೈನ್ ಅಂತ ಹೇಳ್ತೀನಿ. ಈಗ ಶಿವಣ್ಣ ಹೇಳ್ತಿರ್ತಾರೆ ಹಂಗೆ ಏನೋ ಒಂದು ಪಂಚ್ ಡೈಲಾಗ್ಸ್. ದೇ ಆರ್ ನಾಟ್ ಬ್ಲೈಂಡ್, ದೇ ಆರ್ ಬ್ಲೆಸ್ಡ್ ವಿತ್ ಡಿವೈನ್. ಅರ್ಥ ಮಾಡ್ಕೊಳ್ದೆ ಅರ್ಥ ಆಗೋರು. ಅವ್ರದ್ದು ಸಂಗೀತ ಕಾರ್ಯಕ್ರಮ ನಡೆದಿದೆ. ದೊಡ್ಡವರಿದ್ದಾರೆ, ಮಕ್ಕಳಂದ್ರೆ ಮಕ್ಕಳಂತಾರೆ ಟೀನೇಜ್ ಆಲ್ಮೋಸ್ಟ್. ನಾನು ನೋಡಿಲ್ಲ, ಈಗ ಹೋಗಿ ಸ್ವಲ್ಪ ವಿಡಿಯೋ
ಕಾಪಿ ರೈಟ್ ಒಂದು ಬರ್ತೈತಿ, ಜಾಸ್ತಿ ತೋರ್ಸೋಕ್ಕಾಗಲ್ಲ, ಅದಕ್ಕೆ ಎಷ್ಟಾಗ್ತದಷ್ಟು ತೋರಿಸ್ತೀನಿ. ನೋಡ್ತಾ ಇರ್ರಿ. ಸ್ಮಾಲ್ ಸಬ್ಸ್ಕ್ರೈಬರ್ಸ್ ನೋಡ್ರಿ, ಇವ್ರು ಬೇಬಿ ಸಬ್ಸ್ಕ್ರೈಬರ್. ಇವನ ನೋಡಲ್ಲ ಹೋಗ್ತಂಗ, ನೀವಿಬ್ರು ಸೇಮ್ ಏಜ್, ತಂಗಿ ಅಕ್ಕ ಅಣ್ಣ ಏನಿಲ್ಲ. ನೋಡ ನಿನ್ ಬರ್ಡೇ ಮಂತ್ ಇವ್ರಿಬ್ರು ಸೇಮ್ ಮಂತ್, ಬಟ್ ಅವ್ನು ಉದ್ದಾಗ್ಯಾನ ನೋಡ್ರಿ, ಅದಕ್ಕೆ ಡಿಫ್ರೆಂಟ್. ಇಲ್ಲಿ ಬಂದ್ಮೇಲಿಂದ ನನಗೆ ಭಾಳ ಹೋಗ ವಿಡಿಯೋದ ಬರತ್ತೆ, ಮತ್ತೆ ಈ ಕಡೆ ಬರ್ತಾನ. ಆದ್ರೂ ಫೋನ್ ಕಾಂಟ್ಯಾಕ್ಟು ಮತ್ತೆ ಬ್ಲೌಸ್ ಎಲ್ಲ ಕೊಡ್ತಿರ್ತಾಳೆ, ಮೊನ್ನೆಲ್ಲ ಗೊಂಡೆ ಎಲ್ಲ ಕೊಡ್ತಿರ್ತಾಳೆ. ಭಾಳ ಚೆನ್ನಾಗಿದೆ, ಸೂಪರ್ ಆಗಿದೆ. ನೆನ್ನೆ ಹುಟ್ಟಿದ್ದೆ ಅದು ಪಿಂಕ್ ಅಂಡ್ ಗ್ರೀನು, ಮಸ್ತ್ ಕಾಣತಿತ್ತು. ಚೆನ್ನಾಗಿದೆ. ನಾನ್ ಹೇಳ್ದೆ ಮೇಡಮ್ ಬಿಟ್ರೆ ನಿಂದ ಇದು ಹೊಡೆಯತ್ತಂತ, ಎಲ್ಲ ಸೆಟ್ ಆಗಿತ್ತು ಅದು ಬರೋಬ್ಬರ್, ಬ್ಲೌಸ್ ಗೊಂಡೆ ಎಲ್ಲ. ಹಾಗಾಗಿ ರಶ್ಮಿ ಒಳ್ಳೆ ಹಾರ್ಡ್ ವರ್ಕರು, ಮತ್ತೆ ಗುಡ್ ಹಾರ್ಟೆಡ್. ನನ್ ಫ್ರೆಂಡ್ ರಶ್ಮಿ, ನಿನ್ ಫ್ರೆಂಡ್ ರಶ್ಮಿ, ಹಂಗ ಇವಾಗ ಏನಿಲ್ಲ ಅಲ್ಲ ಅಂದ್ರೆ ನನ್ ಕ್ವಾರ್ಟರ್ಸ್ ರಶ್ಮಿ, ಇವ್ರು ಇಲ್ಲಿ ರಶ್ಮಿ, ಹಂಗ. ಒಳ್ಳೆಯವ್ರು ಅನ್ನೋದಕ್ಕಿಂತ ಏನೋ ಈ ಕಟ್ಟೆ ನಮ್ದು ಮೊದ್ಲೆಲ್ಲ ಟಾಪು ಎಲ್ಲ ಮಜಾ ಅನ್ನಿಸ್ಕೊಟ್ಟಲ್ಲ, ಪೂರ್ತಿ ಮೆಮೊರೀಸ್ ಅವಾಗಿಂದ. ಈಗೇನೋ ಒಳ್ಳೆ ಹಾರ್ಡ್ ವರ್ಕರ್ ಮಾಡ್ತಿದ್ದಾರೆ. ಚೆನ್ನಾಗಿ ಮಾಡ್ರಿ, ಹಂಗೆ ಮಾಡ್ರಿ, ಇನ್ನೂ ಜಾಸ್ತಿ ಇದಾಗ್ರಿ, ಫೇಮಸ್ ಆಗ್ರಿ. ನಿಂದ್ ಬರಾತಿ ಸೈಕಲ್ ತರಬಾರ್ದು ಏನ? ಮತ್ತೆ ಇನ್ನೇನು ಹೇಳ್ರಿ, ಮತ್ತೆ ಇನ್ನು ನಮ್ ಬೆಸ್ಟ್ ವಿಶಸ್ ಮಾಡ್ರಿ ನಮ್ಮ ಬ್ಲಾಗ್. ಅವು ಎಲ್ಲಾಗೂ ನೋಡ್ತೇನ್ರಿ ನಾನು, ಯಾವಾಗ ಕಮೆಂಟ್ ಲೈಕ್ ಎಲ್ಲ ಇರ್ತೈತೆ ಅವ್ರದ್ದು. ಕಮೆಂಟ್ ಮಾಡಿದಾಳ್ರಿ ಅವಿ ಒಟ್ಟಿಗೆ LLB ಮಾಡೋದು ಆದೈತೆ. ಹಾ ಮಾಡ್ಯಾಳ ನೋಡ್ತಾ ಇದ್ದೇನ್ರಿ. ಮಾಡ್ಯಾಳ ಕಮೆಂಟ್ ನೋಡ್ದೆ ನಾನು. ಬ್ಯಾಡ ಅಂದ್ರ ನೋಡ್ರಿ, ಇಲ್ಲಿ ಸೈಕಲ್ ಓಡ್ಸತ್ತಾನ, ಏನ್ ಹೇಳ ನೀವು ಹಿಂಗ್ ಮಾಡ್ತಾನ. ಆನಂದ ಪರಮಾತ್ಮ ಬೋಧಮಯ ಇದೆ ಬ್ರಹ್ಮಜ್ಞಾನ, ಇದೆ ಬ್ರಹ್ಮಜ್ಞಾನ, ನೋಡಿಕೋ ಇದೆ ಬ್ರಹ್ಮಜ್ಞಾನ. ಸದಾನಂದ ಪರಮಾತ್ಮ ಬೋಧಮಯ ಇದೆ ಬ್ರಹ್ಮಜ್ಞಾನ, ಇದೆ ಬ್ರಹ್ಮಜ್ಞಾನ, ನೋಡಿಕೋ ಇದೆ ಬ್ರಹ್ಮಜ್ಞಾನ. ನಾವು ಸ್ಯಾರಿ ಉಟ್ಟಿವಿ, ಹಿಂಗ್ ಮಾಡ್ತಾರೆ. ಈಗ ನಾವು ಅಷ್ಟೇ ರೀಲ್ಸ್ ಮಾಡ್ಬೇಕಾಗಿ ಬಂತು. ನಾಟ್ ಶೋಕೆ ನಿಜ ಹೃದಯ ಕಮಲದಲ್ಲಿ ಒಂದು ಕವನ ಇದೆ, ಇದು ನಗೆ ಕವನ ಅಷ್ಟೇ. ಕವನ ಕೇಳಿ. ಹಿಂದೆ ಜನ ಯಾವ ರೀತಿ ಇದ್ರು, ಈಗ ಜನ ಯಾವ ರೀತಿ ಇದ್ದಾರೆ ಅಂತ. ನಮ್ಮ ಅಜ್ಜಿ ಮಾಡ್ತಿದ್ದಳು ರಾಗಿ ಮುದ್ದೆ, ನಮ್ಮ ಅಜ್ಜಿ ಮಾಡ್ತಿದ್ರು ರಾಗಿ ಮುದ್ದೆ, ಅದನ್ನು ತಿಂದ ನಮ್ಮ ಅಜ್ಜ ಇತ್ತ ಗುಂಡು ಕಲ್ಲು. ನಮ್ಮ ಅಜ್ಜಿ ಮಾಡ್ತಿದ್ರು ರಾಗಿ ಮುದ್ದೆ, ಅದನ್ನು ತಿಂದ ಇತ್ತ ನಮ್ಮ ಅಜ್ಜ ಗುಂಡು ಕಲ್ಲು. ನಮ್ಮ ಅಮ್ಮ ಮಾಡ್ತಿದ್ರು ರಾಗಿ ರೊಟ್ಟಿ, ನಮ್ಮ ಅಮ್ಮ ಮಾಡ್ತಿದ್ರು ರಾಗಿ ರೊಟ್ಟಿ, ಅದನ್ನು ತಿಂದು ಇದ್ದ ನಮ್ಮಪ್ಪ ಜಗಜಟ್ಟಿ. ನಮ್ಮಮ್ಮ ಮಾಡ್ತಿದ್ರು ರಾಗಿ ರೊಟ್ಟಿ, ಅದನ್ನು ತಿಂದ ಇದ್ದ ನಮ್ಮಪ್ಪ ಜಗಜಟ್ಟಿ. ಈಗ ನನ್ನ ಹೆಂಡತಿ ಮಾಡ್ತಾಳೆ ಇಡ್ಲಿ ವಡ, ನನ್ನ ಹೆಂಡತಿ ಮಾಡ್ತಾಳೆ ಇಡ್ಲಿ ವಡ, ಅದನ್ನು ತಿಂದು ನಾನು ಆಗಿನಿ ಪ್ಲಾಸ್ಟಿಕ್ ಕೊಡ, ಪ್ಲಾಸ್ಟಿಕ್ ಕೊಡ, ಪ್ಲಾಸ್ಟಿಕ್ ಕೊಡ. ಇವರು ಮೊನ್ನೆ ಬಂದವರು ಒಂದು 4 ದಿವಸ ಭೇಟಿ ಆಗಿದ್ರು. ಅವರ ಬೇರೆ ಕಡೆ ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸರ್, ತಮಗೂ ನಮ್ಮ ಮಹಾಬಲೇಶ್ವರದಿಂದ ನಮ್ಗೆ ಅವಕಾಶ ಕೊಡ್ಬೇಕಂತ ಇದ್ರು. ಅದೇ ರೀತಿ ನಾವು ಅವ್ರಿಗೆ ಒಂದು ಅವಕಾಶ ಕೊಟ್ಟಿದ್ವಿ. ಇನ್ನು ಟೈಮ್ ಅವ್ರಿಗೆ ಭಾಳ ಬೇಕಾಯ್ತು, ನಮ್ಗೆ ಟೈಮ್ ಇಲ್ದಾಗ ಅವ್ರು ಕೊಟ್ಟಿಲ್ಲ. ಹೀಗಾಗಿ ಅವ್ರಿಗೆ ತಮ್ಗೆ ಯಾರಾದ್ರೂ ಈಗ ಅಲ್ಲಾದ್ರೆ ಡೊನೇಷನ್ ಅವ್ರಿಗೆ ಏನೋ ಕೊಡ್ಬೇಕಾದ್ರೆ ತಾವು ದಯವಾಗಿ ಅವ್ರಿಗೆ ಕೊಡ್ಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಈಗ 94 ईयर्स इनका भी हाउस है, तो आप तो यंगस्टर, आप ज्यादा दे सकते हो. आप या दे तो भी ऐसा हम भी आपको आपका नाम लेंगे सबका भी. ओके, थैंक यू. ಯಾವುದೇ ರೂಪದಲ್ಲಿ ದಾನವನ್ನ ಮಾಡಬಹುದು. ಸಂಸ್ಥೆಯನ್ನ ಬೆಳೆಸೋದಕ್ಕೆ ನೀವು ಕೂಡ ಕಾರಣೀಭೂತರಾಗ್ರಿ ಆಗ್ರಿ ಅಂತ ಹೇಳ್ತಾ
ನಾವು ನಿಮ್ಗಳೆಲ್ಲ ಕೂಡಿ ಒಂದು ಅಂದವರ ರಮೇಶ್ ನೋಡ್ರಿ ನಮ್ಮ ವಿಡಿಯೋದಾಗ ಎಲ್ಲಾರು ನೋಡ್ರಿ ನೋಡ ರಮೇಶ್ ಹೆಂಗ್ ಮಾಡ್ತಾರ. ಒಳಗಿದ್ದ ತಕೊಂಬರ್ಲಿಲ್ಲ ಒಳಗೆ ಹೋಗಿ ಏನಿನ್ನ ಈಗೆಲ್ಲ ಮಂದಿ ಅಷ್ಟು ಜನ ನನ್ನ ಕೈಲಿ ಆಗಂಗಿಲ್ಲ ಒಳಗೆ. ನೋಡಿ ಬರ್ದಷ್ಟ ನನ್ ಚಪ್ಪಲ್ ಹೊಸವದ ಹೋಗ್ತಾ ಒಂದ್ ನಿಂತೆ ಹೊರಗ ನಾವು ಹೋಗಿ ಬರ್ದು ಕೊಡಿ. ಬೇಡ ಕೊಡಲ್ಲ ನನ್ ಫೋನ್. ಈ ಕಾರ್ಯಕ್ರಮಗಳು ಮುಂದುವರಿದ್ದಾವ. ನಿವೇದಿತಾ ಮಠಪತಿ ಅವಳು ಎಲ್ಲಿದ್ರು ಇಲ್ಲಿ ಬರ್ಬೇಕು ಸ್ಟೇಜ್ ಕಡೆ. ಶ್ರೀನಿಧಿ ಹಿರೇಮಠ್ ಅವಳು ಬರ್ಬೇಕು. ಬ್ರಾಹ್ಮಿ ಅಂಗಡಿ ರಮೇಶ್ ನಿಕ್ಕೋಡ್ ಅವಳಲ್ಲಿ ವೇದಿಕೆ ಕಡೆ ಬರ್ಬೇಕು. ಅಂಕಲಿ ಕೊಡು ಒಂದೊಂದ. ಈ ಸಮನ್ವಯ ಅಂದ ವಿದ್ಯಾರ್ಥಿಗಳಿಗೆ ಯಾರಾದ್ರೂ ಕಾಣಿಕೆ ಕೊಡ್ಬೇಕಂತ ಇಷ್ಟ ಇದ್ರೆ ಇಲ್ಲ ನಮ್ಮ ಸರ್ ಬರ್ತಾರೆ, ದಯವಿಟ್ಟು ತಮ್ಮ ಕಾಣಿಕೆಯನ್ನ ಆ ಡಬ್ಬಿಯಲ್ಲಿ ಹಾಕ್ಬೇಕಾಗಿ ವಿನಂತಿ. ನಿವೇದಿತಾ ಮಠಪತಿ, ಶ್ರೀನಿಧಿ ಹಿರೇಮಠ್, ಬ್ರಾಹ್ಮಿ ಅಂಗಡಿ ಮೂರು ವೇದಿಕೆ ಕಡೆ ಬರ್ಬೇಕು. ಯಾರಾದ್ರೂ ಕಾಣಿಕೆ ಕೊಡೋರು ಇದ್ರೆ ದಯವಿಟ್ಟು ನಮ್ಮ ಸರ್ ಬರ್ತಾ ಇದ್ದಾರೆ. ವ್ಯೂಸ್ಗಾಗಿ ಮಾಡ್ತಾ ಇಲ್ಲ, ಜಾಗೃತಿ ಕೊಡ್ತಿದೆ, ಯಾರು ಕೊಡ್ರಿ ಅಂತ ಹೇಳಕ್ಕಷ್ಟ. भानुकोटि भास्वरं भवाप्ति तारकं परं नीलकण्ठमीप्सितार्थदायकं त्रिलोचनं कालकालमम्बुजाक्षमक्षशूलमक्षरं काशिकापुराधिनाथ कालभैरवं भजे शूलटङ्कपासदण्डपाणिमादिकारणं श्यामकायमादिदेवमक्षरं निरामयं भीमवक्रमं प्रभुं विचित्रताण्डवप्रियं काशिकापुराधिनाथ कालभैरवं भजे. ನೀ ಕೊಡಂಗಿದ್ರೆ ಕೂಡ ನಾ ಹೋಗ್ತೇನೆ ಅಷ್ಟ. ಹಂಗೆಲ್ಲ ಹೊರಗೆ ಕೂತಿದ್ದೆ ಯಾಕೆ ಕರ್ಕೊಂಬಂದೆ ನೀನು ನೋಡಿದ್ದೀನಲ್ಲ. ಆಯ್ತು ಒಂದ್ಸಲ ನಮಸ್ಕಾರ ಮಾಡಿದ್ರೆ ಅದನ್ನ ಸೇಮ್. ಏನ್ ತಿಂತೆ ಮತ್ತೆ ಊಟ ಬೇಡ ಸಾಬುದಾನಿ ತಿಂತಾರ ನೋಡು.
ತಂಗಿ ನೀ ಬಂದೇನಾ ತಂದೆಕ ತಂದೇನಾ ತಂಗಿ ನೀ ಬಂದೇನಾ ಬಿಟ್ಟವನಲ್ಲ